ಮುಂದೆ ನಾವು ನಿಮಗೆ ಮೀಟಿಂಗಲ್ಲಿ ಏನು ಹೇಳಿದ್ರು ನೀವು ತೀರ್ಮಾನ ತಾತೀರ. ಆಮೇಲೆ ನೀವೇ ಈಗ ಹೇಳಿದ್ರಲ್ಲ, ಒಂದು ನೀವು ಒಂದು ಗೌರ್ಮೆಂಟ್ ಆಫೀಸರ್ ಹೋಗ್ಲಿ, ನೀವು ಒಂದು ಡ್ಯೂಟಿಲಿರೋರು, ನಿನ್ನ ಸಾಕ್ಷಿ ಏನೈತೆ ನಿಂದು ಅನ್ನೋಕ್ಕೆ ಸಾಕ್ಷಿ ಏನೈತೆ ಅಂದಮೇಲೆ ಕಂದಾಯ ನಾವು ಸುಮ್ಮನೆ ಕಟ್ತೀವ. ಸೊ 10,000 ಅಲ್ಲ 50,000 ಇದ್ರು ಕಂದಾಯ ನಾವು ಕಟ್ತೀವಿ ಸರ್. 19-20 ನೀವು ಉತ್ತರ ಕೇಳೋದು ನಾನು ಕೇಳೋದು ಅಲ್ಲಿಂದ ಸೈಟ್ ನಾನು ಹೇಳೋದು ಒಂಚೂರು ಜಾಗ ಅಲ್ಲಲ್ಲ, ಒಂದು ನಿಮಿಷ. ಅಲ್ಲಿ ಇನ್ನೂ ನಾವು ಕಲ್ಲನ್ನೇ ತೆಗೆದಿಲ್ಲ ಆಯಿತಾ. JCP ಮಟ್ಟ ಮಾಡಿಸಿದ್ರೆ ಕಲ್ಲು ಫೌಂಡೇಶನ್ ಎಲ್ಲ ಹಂಗಂಗೆ ಅವೆ. ನಾನು ತೋರಿಸ್ತೀನಿ ಅವೆಲ್ಲ ದಾಖಲೆಯ. ಇಷ್ಟು ವರ್ಷದಿಂದ ವಾಸ ಇದ್ದೀರಾ, ಅದು ನಿಮ್ಮದು ಅನ್ನೋದಕ್ಕೆ ಒರಿಜಿನಲ್ ದಾಖಲೆನ ಮಾಡ್ಕೊಳಕ್ಕೆ ನೀವೇನಂತ ಹೇಳ್ತಿದ್ರ ಅಲ್ಲಿ? ಈಗ ಏನಂದ್ರೆ ಒರಿಜಿನಲ್ ದಾಖಲೆ ಕಂದಾಯ ಕಟ್ತಿದ್ವಿ ಹಿಂದೆ, ಅದಕ್ಕಿಂತ ಇನ್ನೇನು ಬೇಕು? ನಮ್ದು ಎಷ್ಟು ಜಾಗ ಐತೆ ಅಷ್ಟು ನಾವು ಕಂದಾಯ ಕಟ್ಕೈತೀವಿ ಸಾಕು. ಓ ಅವರು ಹಂಗಾರೆ ರೋಡಿಗೆ ಬಂದ್ಬಿಟ್ರೆ ಹೆಂಗಾರ ಮಾಡ್ಕೋಬೋದಾ? ಕಂದಾಯ ಐತಲ್ಲ ಸಾಕು, ಕಂದಾಯ ಕಟ್ತಲ್ವಾ? ಬೇರೆಯವ್ರಿಗೆಲ್ಲ ಏನು ದಾಖಲೆ ಐತೆ? ಕಂದಾಯ ಅದೊಂದೇ ದಾಖಲೆ, ಇನ್ನೇನು ದಾಖಲೆ ಇಲ್ಲ ಬೇರೆ ಯಾವನಿಗೆ. ಈ ಬೇರೆಯವ್ರಿಗೆಲ್ಲ ಕೊಟ್ಟವ್ರ ಹಕ್ಕುಪತ್ರವಾ? ಮತ್ತೆ ಬೇರೆಯವ್ರಿಗೆಲ್ಲ ಹಕ್ಕುಪತ್ರ ಕೊಟ್ಟವ್ರ? ದಾಖಲೆ ಅದಿರಲಿ, ನಾನು ತೋರಿಸ್ತೀನಿ ಅದನ್ನ. ಈಗ ನಾವು ಹೇಳ್ತಾ ಇಲ್ಲ ಸಾ, ನಿಮಗೆ ಅದು ಬೇಡವಾ? ನನಗೀಗ ನಾನು ನಿಮಗೊಂದು ಲೆಟರ್ ಕೊಟ್ಟೆ. ಹಾಂ ಹಾಂ ವಿಚಾರ ಅವರು ನೋಡಿಯವರೇ, ನಮಗೆ ವಿಚಾರ ಗೊತ್ತಿದೆ, ಮೀಟಿಂಗ್ಗಳು ಪ್ರಸ್ತಾಪ ಮಾಡ್ತೀವಿ. ಅದನ್ನ ಏನು ಮಾಡಿ ಪ್ರಸ್ತಾಪ ಮಾಡಿಲ್ಲ ಸರ್, ಅವ್ರ ಜಾಗ ಪೊಲೀಸು ಅಥವಾ ಮುಂದೆ ತಹಸೀಲ್ದಾರ್ ಹೋಗ್ಬೇಕು ಅಂದಾಗ ಮೀಟಿಂಗ್ ಪ್ರಸ್ತಾಪ ಸಾ. ನೀವು ನಮಗೆ ಲೆಟ್ರ್ ಕೊಡಿ, ನಾನು ತಹಸೀಲ್ದಾರ್ ಅಲ್ಲ DC ತಗ ಹೋಗು, ನಾನು ರೆಡಿ, ನಾನು ಹೋಗ್ತೀನಿ. ಹಾಂ, ನಂಗೆ ಲೆಟ್ರ್ ಕೊಡಿ, ನಾನು ಹೋಗ್ತೀನಿ ಮಾಡಿ. ಆಮೇಲೆ ನಾನು ಏನು ಹೇಳ್ತಿದ್ದೀನಲ್ಲ, ನಾನು ಪಂಚಾಯತಿ ವ್ಯಾಪ್ತಿಗೆ ಏನನ್ನು ನಾನು ಮಾಹಿತಿ ಹಾಕಿ ಕೊಟ್ಟಿದ್ದೀನಿ, ಪ್ರತಿಯೊಂದು ನನಗೆ ಬೇಕು. ಯಾವುದನ್ನು ನಾನು ಇದು ಮಾಡಲ್ಲ. ಈ ಸರಿ ಮಾತ್ರ ಯಾವುದನ್ನು ನಾನು ಡಿಲೇ ಮಾಡಲ್ಲ. ಅದೇನು ನಾನು ಕೊಟ್ಟಿದ್ದೀನೋ 2 ವರ್ಷ ಆಗೈತೆ, ಅವು ಬಿಟ್ಟಾಕಿ ಈಗ ನನಗೆ ಎಲ್ಲ ಪ್ರತಿಯೊಂದು ಮಾಹಿತಿನೂ ಬೇಕು. ನಾನು ಒಬ್ಬರನ್ನು ಬಿಡಲ್ಲ ಈ ಸರಿ, ಅದೇನ ಬೇಕಾರಾಗಲಿ. ಹಾಂ ತೆಗೀರಿ ನೀವು. ಈಗ ನನಗೆ ಯಾವತ್ತು ಕೊಡ್ತೀರಿ ಹೇಳಿ, ನಾನು ಯಾವತ್ತು ಬರ್ಬೇಕು ಹೇಳಿ. ಮೀಟಿಂಗ್ ಪ್ರಸ್ತಾಪ ಮಾಡಿ ಬರ್ಜಿ ಇಡ್ತೀವಿ. ಸಮಸ್ಯೆ ಇದೆ, ಬಂದು ನೋಡಿದ್ದೀವಿ, ಮೆಂಬರ್ ಇದೆ, ಬಂದು ವಿಚಾರ ಹೇಳ್ತೀವಿ. ಅವ್ರು ಏನು ವಿಚಾರ ತಗೋತಾರೋ ಅದನ್ನು ಬೇಕಾದ್ರೆ ನಿಮ್ಗೆ ಇಂಟ್ರೆಸ್ಟ್ಮೆಂಟ್ ಕೊಡ್ತೀವಿ. ಸರಿ ಕೊಡಿ. ನಾನೀಗ ಹಂಗಾರೆ ಯಾವಾಗ ಬರೋದು? ನಾನು ಮೀಟಿಂಗ್ ನಿಮ್ಮ ಮೀಟಿಂಗ್ ಯಾವತ್ತಾಗುತ್ತೆ? ನಾನು ಯಾವತ್ತು ಬರೋದು ಹೇಳಿ? 1 ತಿಂಗಳು ಬಿಟ್ಟು ಬರಲ್ಲ. ಮೀಟಿಂಗು ಇನ್ನು ಹೊಸ ಅಧ್ಯಕ್ಷ ಆಗಬೇಕು, ಹೊಸ ಅಧ್ಯಕ್ಷ ಆಗಬೇಕು, ಆದಮೇಲೆ ಮೀಟಿಂಗ್ ಕರೀತಾರೆ. ಅದು ಯಾವಾಗ ಆಗುತ್ತೆ ಅನ್ನೋದು ಗೊತ್ತಿಲ್ಲ. ನಿಮಗೆ ವಿಚಾರ ಗೊತ್ತಾಗಲ್ಲ, ಅಧ್ಯಕ್ಷ ಆಗಬೇಕು, ಗೊತ್ತಾದ್ಮೇಲೆ ಮೀಟಿಂಗ್ ಮಾತಾಡ್ತೀನಿ ಬಿಡಿ ಆಮೇಲೆ.